ನಮಸ್ಕಾರ ಸ್ನೇಹಿತರೆ ಇವತ್ತು 74ನೇ ದಿವಸ ಟ್ರಿಪ್ಪು ನಂದು. ಮತ್ತು ನಾನಿವಾಗ ಪ್ರಯಾಗ್ರಾಜಲ್ಲಿದ್ದೀನಿ, ಕುಂಭಮೇಳ ಆಗಿದಂಥ ಜಾಗದಲ್ಲಿ. ಮತ್ತು ಕುಂಭಮೇಳ ಮುಗಿದ್ಮೇಲೆ ಯಾವ ಥರ ಇದೆ ನೋಡ್ರಿ ಪ್ರಯಾಗ್ರಾಜು. ಮತ್ತು ನೋಡ್ರಿ ಇನ್ನೂ ಸ್ವಲ್ಪ ಜನ ಇದೆ, ರಶ್ ಇದೆ, ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಸ್ನೇಹಿತರೆ, ಏನಿರೋಂಥ ಈ ತ್ರಿವೇಣಿ ಸಂಗಮ ಬರೀ 3 ನದಿಗಳ ಸಂಗಮ ಅಲ್ಲ, 3 ನದಿಗಳ ಪವಿತ್ರ ಸಂಗಮವಾಗಿದೆ. ಯಾವ ನದಿ ಅಂತ ನೋಡೋದಾದರೆ ಗಂಗಾ, ಯಮುನಾ, ಸರಸ್ವತಿ. ಈ 3 ನದಿಗಳ ಸಂಗಮ, ಬರೀ ಸಂಗಮ ಅಲ್ಲ, ಪವಿತ್ರ ಸಂಗಮ ಆಗುವಂತಹ ಈ ತ್ರಿವೇಣಿ ಸಂಗಮ, ಪವಿತ್ರ ಸಂಗಮ ಆಗುವಂತಹ ಜಾಗ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಇಲ್ಲಿ ಸಂಗಮ ಆಗ್ತವೆ ಸ್ನೇಹಿತರೆ. ಈ ಗಂಗಾ, ಯಮುನಾ, ಸರಸ್ವತಿ ಈ ನದಿಗಳು ಸಂಗಮ ಆಗೋ ಜಾಗದಲ್ಲಿ ಸ್ನಾನ ಮಾಡೋದ್ರಿಂದ ಬರೀ ಸ್ನಾನ ಅಲ್ಲ, ತೀರ್ಥ ಸ್ನಾನ ಮಾಡೋದ್ರಿಂದ ಮನುಷ್ಯ ಮಾಡಿರುವಂತಹ ಪಾಪಗಳನ್ನು ಕ್ಷಮಿಸುವುದಲ್ಲದೆ ಮತ್ತು ಜನನ ಮತ್ತು ಮರಣಗಳ ಚಕ್ರದಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾರೆ. ಅಂದರೆ ಪುನರತಿ ಮರಣಂ ಪುನರತಿ ಜನನಂ, ಅಂದರೆ ಮನುಷ್ಯ ಹುಟ್ಟು ಸಾವುಗಳಿಂದ ಮುಕ್ತಿ ಹೊಂದಲಿಕ್ಕೆ ಇಲ್ಲಿ ಬಂದು ತೀರ್ಥಸ್ನಾನ ಮಾಡಿದರೆ ಮನುಷ್ಯನ ಜೀವನದ ಜನನ ಮತ್ತು ಮರಣದಿಂದ ಮುಕ್ತಿ ಹೊಂದ್ಬೋದು ಅಂತ ಸಹ ಪುರಾಣಗಳಲ್ಲಿ ತಿಳಿಸ್ತದೆ ಸ್ನೇಹಿತರೆ. ಜೀವನದಲ್ಲಿ ಬಂದು ಇಲ್ಲಿ ಒಂದೇ ಒಂದು ಸರಿ ತೀರ್ಥಸ್ನಾನ ಮಾಡಿದರೆ ಏನಾಗುತ್ತೆ ಅಂತ ನೋಡೋದಾದರೆ, ಐಹಿಕ ಲೋಕದಿಂದ ದೈವತ್ವದ ಕಡೆಗೆ ಸುಗಮವಾಗಿ ಸಾಗಲು ಅನುಕೂಲ ಮಾಡ್ಕೊಂಡ್ಕೊಡುತ್ತೆ. ನಾವು ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ, ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಐಹಿಕ ಲೋಕದಿಂದ ದೈವತ್ವದ ಕಡೆಗೆ ಒಲವನ್ನು ನಮಗೆ ಹೆಚ್ಚು ಮಾಡೋಂಥ ಒಂದು ಶಕ್ತಿ ಇರೋದು ಈ ತ್ರಿವೇಣಿ ಸಂಗಮದಲ್ಲಿ ಕೂಡಿರೋಂತಹ ನದಿಗಳು ಆಗಿರುವಂತಹ ಸರಸ್ವತಿ, ಗಂಗಾ ಮತ್ತು ಯಮುನಾ ಈ 3 ನದಿಗಳ ಸಂಗಮ ಇರೋ ಜಾಗದಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ದೈವತ್ವದ ಕಡೆಗೆ ಒಲವು ಹೆಚ್ಚಾಗುತ್ತದೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಮತ್ತು ಇದನ್ನು ಪವಿತ್ರ ಸಂಗಮ ಆಗುವಂಥ ಜಾಗನ ಪ್ರಯಾಗ್ರಾಜ್ ಎಂದು ಹೇಳುವಂಥ ಒಂದು ಸಿಟಿ ಅಥವಾ ನಗರ ಆಗಿರ್ಬೋದು. ಕನ್ನಡದಲ್ಲಿ ಪ್ರಯಾಗ್ರಾಜು ಸಂಗಮಗಳ ರಾಜ ಅಂತಲೂ ಸಹ ಕರಿಬೋದು. ಗೊತ್ತಿಲ್ಲ ನಿಮಗೆ, ಇವಾಗಲೇ ಗೊತ್ತು ಕುಂಭಮೇಳದಲ್ಲಿ ಯಾವ ಥರ ಜನ ಸೇರಿದ್ರು. ರಾಜ್ಯ, ದೇಶ, ವಿದೇಶಗಳಿಂದ ಜನ ಬಂದು ಜನನೂ ಸಹ ಇಲ್ಲಿ ಸಂಗಮ ಆಗುವಂತಹ ಗಂಗಾ, ಯಮುನಾ, ಸರಸ್ವತಿ ಸಂಗಮ ಆಗುವಂತಹ ಸ್ಥಳದಲ್ಲಿ ಎಷ್ಟೋ ಜನ ಪವಿತ್ರ ಸ್ನಾನ ಮಾಡಿ ಎಷ್ಟೋ ಜನ ಪವಿತ್ರರಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು, ಇವಾಗ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ.